ಕಮಲ್ ಹಾಸನ್ ಬ್ಯಾನ್ ಬ್ಯಾನ್ ಬ್ಯಾನ್. ಕಮಲ್ ಹಾಸನ್ ಕ್ಷಮೆ ಕೇಳದಿದ್ರೆ ಬ್ಯಾನ್ ನಿಶ್ಚಿತ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ್ ಬ್ಯಾನ್ ಮಾಡಿ ಅಂತ ಫಿಲಂ ಚೇಂಬರ್ಗೆ ಹೇಳಿದ್ದೇನೆ. ನನ್ನ ಪತ್ರಕ್ಕೆ ಫಿಲಂ ಚೇಂಬರ್ ಸ್ಪಂದಿಸಿದೆ. ಒಂದೇ ಒಂದು ಹೇಳಿಕೆ, ಕಮಲ್ ಹಾಸನ್ ಕೊಟ್ಟಿರುವಂತ ಒಂದೇ ಒಂದು ಹೇಳಿಕೆ. ಇಡೀ ಕನ್ನಡಿಗರೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಮಲ್ ಹಾಸನ್ ಅವರ ವಿರುದ್ಧ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇದರಿಂದ ನೋವಾಗಿದೆ. ಕಮಲ್ ಹಾಸನ್ ಅವರ ಹೇಳಿಕೆಗೆ ಕ್ಷಮೆಯನ್ನ ಕೇಳಲೇಬೇಕು ಕನ್ನಡಿಗರ ಮುಂದೆ. ಇಲ್ಲದೆ ಹೋದ್ರೆ ಅವರು ನಟಿಸಿರುವಂತ ಸಿನಿಮಾ ಕನ್ನಡ ಅಥವಾ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ. ಈ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ ರಾಜಕೀಯ ನಾಯಕರು ಕೂಡ ಅಷ್ಟೇ ಕಮಲ್ ಹಾಸನ್ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಕಮಲ್ ಹಾಸನ್, ನಿಮ್ಮಿಂದ ತಪ್ಪಾಗಿದೆ, ಸರಿಪಡಿಸಿಕೊಳ್ಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಇಲ್ಲಿ ಶಿವರಾಜ್ ತಂಗಡಿಗೆ ಅವರ ಜೊತೆಗೆ ಮಾತನಾಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ತಂಗಡಿಗೆ ಅವರು, ನೋಡೋಣ ಬನ್ನಿ. ಕನ್ನಡದ ಭಾಷೆ ಅಂತ ಬಂದಾಗ ಯಾರು ಕೂಡ ಕನ್ನಡಿಗರು ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ. ಇದನ್ನು ಹಲವು ಬಾರಿ ಹಿಂದೆ ಕನ್ನಡದ ವಿಚಾರಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಹಲವು ಬಾರಿ ಹೇಳಿದರು. ಮೊನ್ನೆ ಕಮಲ್ ಹಾಸನ್ ಅವರು ಕೊಟ್ಟಂತಹ ಒಂದು ಹೇಳಿಕೆಯನ್ನು ಇಡೀ ರಾಜ್ಯ ಖಂಡಿಸ್ತಾ ಇದೆ, ರಾಜ್ಯ ಸರ್ಕಾರವೂ ಕೂಡ ಖಂಡಿಸಿದೆ. ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಕೂಡ ಫಿಲಿಂ ಚೇಂಬರ್ಗೆ ಪತ್ರವನ್ನು ಬರೆಯೋದ್ರ ಮುಖೇನ ಅವರ ಫಿಲಿಂ ಬಗ್ಗೆ ನೀವು ಸ್ಪಷ್ಟವಾದಂಥ ಒಂದು ನಿಲುವು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಪತ್ರವನ್ನು ಬರೆದಿದ್ರು. ಜೊತೆಗೆ ಶಿವರಾಜ್ ಕುಮಾರ್ ಅವ್ರಿಗೆ ವೇದಿಕೆ ಮೇಲೇ ಒಂದು ಮನವಿಯನ್ನು ಕೂಡ ಮಾಡಿದರು. ಆದರೆ ಇಲ್ಲಿವರೆಗೂ ಕಮಲ್ ಹಾಸನ್ ಅವರು ತಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆಯನ್ನು ಕೂಡ ಮಾಡಿಕೊಂಡಿಲ್ಲ. ಮುಂದೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಫಿಲಿಂ ಚೇಂಬರ್ ಅವರು ಬ್ಯಾನ್ ಮಾಡ್ತಾರಾ, ಇಲ್ಲ ರಾಜ್ಯ ಸರ್ಕಾರವು ಏನಾದರೂ ಬೇರೆ ಕ್ರಮಗಳನ್ನು ಕೈಗೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ಕಮಲ್ ಹಾಸನ್ ಅವರು ನಾನು ಆಡಿದ ಮಾತನ್ನು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನಿನ್ನೆ ಹೇಳಿದ್ದಾರೆ. ಸರ್, ತಾವು ಕೂಡ ಮೊನ್ನೆ ಪತ್ರ ಬರೆದಿದ್ದೀರಿ, ಆ ಪತ್ರಕ್ಕೆ ಏನಾದರೂ ಉತ್ತರ ಬಂತಾ ಫಿಲ್ಮ್ ಚೇಂಬರ್ ಕಡೆಯಿಂದ? ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಫಿಲ್ಮ್ ಚೇಂಬರ್ದವ್ರಿಗೆ ಪತ್ರ ಬರೆದ ಮೇಲೆ ಫಿಲ್ಮ್ ಚೇಂಬರ್ದವರು ಅವತ್ತೇ ಮಧ್ಯಾಹ್ನ ಸ್ಟೇಟ್ಮೆಂಟನ್ನು ಮಾಡಿದರು. ನನ್ನ ಜೊತೆಗೂ ಮಾಡಿದೆ. ಯಾರೋ ನರಸಿಂಹಲ್ವ ಅಂತ ಅಧ್ಯಕ್ಷರು ಫೋನ್ಯಾಗ ಮಾತಾಡಿದರು. ಇಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ ಕನ್ನಡದ ವಿಚಾರದೊಳಗೆ ಬಂದಂತಾಗ ನಾವು ಯಾರೂ ರಾಜ್ಯಾಗಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ನಾನು ಅವರಿಗೆ ನಿನ್ನೆ ಅಭಿನಂದನೆಗಳನ್ನು ಹೇಳಿದ್ದೀನಿ, ಇನ್ನೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೀನಿ. ನೋಡಿ, ಯಾರೇ ನಟರಿರಲಿ, ಯಾರೇ ದೊಡ್ಡವರು ಇರಲಿ, ಭಾಷೆಗಿಂತ ದೊಡ್ಡವರು ಯಾರ್ಯಾರ್ಯಾರು ಇಲ್ಲ. ಈ ರಾಜ್ಯದೊಳಗೆ ಹುಟ್ಟಿ ಈ ರಾಜ್ಯದೊಳಗೆ ಕನ್ನಡದ ಅನ್ನ ತಿಂದು ಕನ್ನಡದ ಗಾಳಿ ನೀರು ನಾವೆಲ್ಲ ಕನ್ನಡದ ಬಗ್ಗೆ ಅಭಿಮಾನದಿಂದ ಇರಬೇಕು. ಮತ್ತು ಬೇರೆ ಭಾಷಿಕರು ನಮ್ಮ ಭಾಷೆದೊಳಗೆ ಬಂದು ಅವರು ದುಡಿಮೆನ ಮಾಡ್ಕೊಂಡು ಹಣ ಮಾಡ್ಕೊಂಡು ನಮ್ಮ ಭಾಷೆದ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಹೆಂಗೆ ಸೇರಿಸ್ಕೊಳಕ್ಕಾಗತ್ತೆ? ಕಮಲ್ ಹಾಸನ್ ಎಷ್ಟು ದೊಡ್ಡವರು ಇರ್ಬೋದು, ಅವ್ರ ನಟನೆಯೊಳಗೆ ನಾನು ಅವ್ರ ವೈಯಕ್ತಿಕ ಜೀವನದೊಳಗೆ ನಾನು ಅವ್ರ ಬಗ್ಗೆ ಗೌರವಿಸ್ತೀನಿ. ಆದರೆ ಕನ್ನಡದ ಬಗ್ಗೆ ತಿಳ್ಕೊಲಾರ್ದೆ ಕನ್ನಡ ಇದರಿಂದ ಹುಡ್ತೀವಿ ಅದರಿಂದ ಹುಡ್ತೀವಿ ಅನ್ನೋದಿದೆಯಲ್ಲ, ಇದು ಒಳ್ಳೆಯದಲ್ಲ. ಅದ್ರ ಬಗ್ಗೆ ಇತಿಹಾಸವನ್ನು ತಿಳ್ಕೊಳ್ಳಿ. 100 ವರ್ಷ ಇತಿಹಾಸ ಐತೆ ಕನ್ನಡ ಭಾಷೆಗೆ, ಅದರದ್ದೇ ಆದಂಥ ಒಂದು ಇತಿಹಾಸ ಐತೆ. ಅದನ್ನು ತಿಳ್ಕೊಂಡು ಮಾತಾಡಲಿ. ಇವತ್ತೆಲ್ಲ ವಾಟ್ಸಪ್ದಾಗ ನೋಡ್ತಾ ಇದ್ದೀನಿ, ಇದು ಸೋಷಿಯಲ್ ಮೀಡಿಯಾದಾಗ ನೋಡ್ತೀನಿ, ಯಾವ ರೀತಿ ಕನ್ನಡ ಹುಡ್ತರು, ದ್ರಾವಿಡ ಭಾಷೆ ಏನು, ದಕ್ಷಿಣ ಭಾರತದೊಳಗೆ ಏನೇನು ಅನ್ನೋದ್ರ ಬಗ್ಗೆ ನಾನು ಇವತ್ತೂ ನೋಡ್ತಾ ಇದ್ದೀನಿ. ಕೆಲವೊಂದಿಷ್ಟು ವಿಚಾರವನ್ನು ನಾನು ಕಮಲ್ ಹಾಸನ್ರಿಗೆ ಹಠ ಒಳ್ಳೆಯದಲ್ಲ. ನಿಮ್ಮಿಂದ ಸಣ್ಣ ನಟರು ಕಲಿಬೇಕಾಗಿದೆ. ಅವ್ರಿಗೆ ತಿಳುವಳಿಕೆ ಹೇಳುವ ಮಟ್ಟದೊಳಗೆ ನೀವು ಮಾತಾಡಬೇಕು ವಿನ ಹಠ ಮಾಡೋದಾಗಲಿ ಬೈ ಚಾನ್ಸ್ ಬೈ ಮಿಸ್ಟೇಕ್ ಬಂದಿರ್ಬೋದು ನಿಮ್ಮ ಬಾಯಿಂದ. ಆದರೆ ಅದು ನಂದು ತಪ್ಪಂದರೆ ಸಣ್ಣವರಾಗಲ್ಲ, ದೊಡ್ಡವರಾಗ್ತೀರಿ. ನೀವು ಇದನ್ನು ತಿಳ್ಕೊಂಡು ತಪ್ಪಾಗೈತೆ ಅಂದರೆ ಕನ್ನಡ ಜನರಿಗೆ ಮನಸ್ಸಿಗೆ ನೋವಾದತ್ನೊಳಗೆ ನೀವು ಈ ರೀತಿ ನಾನು ಮಾಡೋಂಗಿಲ್ಲ ಅಂದ್ರೆ ಆಯಿತು, ನೀವು ಮಾಡೋಂಗಿಲ್ಲ ಅಂದ್ರೆ ನಮಗೆ ಮಾಡೋಕ್ಕೆ ಬೇರೆ ಹಾದಿಗಳು ರಗಡೋದಾವು. ಅದು ನೋಡ್ತೀವಿ. ಮುಂದಿನ ದಿನ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀವಿ. ಈಗಲೇ ಫಿಲ್ಮ್ ಚೇಂಬರ್ದವ್ರು ಹೇಳಿದರೆ ಮತ್ತು ಕನ್ನಡ ಪರ ಹೋರಾಟಗಾರರು ನಾರಾಯಣಗೌಡರು ಭಾಳಷ್ಟು ಮಂದಿ ಭಾಳ ಚೆನ್ನಾಗಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೀನಿ. ಕನ್ನಡ ಪರ ಸಂಘಟನೆಗಳಂತೂ ಯಾವುದೇ ಕಾರಣಕ್ಕೂ ಅವ್ರಿಗೆ ಕ್ಷಮೆ ಯಾಚಿಸಿದ ಹೊರತು
ಅವ್ರ ಫಿಲಿಮನ್ನು ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಸರ್. ಆ ಮಾತಿಗೆ ಸರ್ಕಾರವೂ ಕೂಡ ಧ್ವನಿಗೂಡಿಸುತ್ತಾ? ನಿಶ್ಚಿತವಾಗಲೂ ಇದು ಕರ್ನಾಟಕ ಸರ್ಕಾರ, ಕನ್ನಡದ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ರಾಜಕೀಯ ಪ್ರಾರಂಭ ಮಾಡಿದಂಥವ್ರು, ಕನ್ನಡವನ್ನು ಗಟ್ಟಿಯಾಗಿ ಪ್ರತಿಪಾದನೆ ಮಾಡುವಂಥ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಇರೋದರಿಂದ ಅದಕ್ಕೆ ಯಾವುದೇ ಇಲ್ಲ. ಕನ್ನಡ ಪರ ಹೋರಾಟ ಸಂಘಟನೆಗಳು ಏನು ಮಾಡ್ತಾರೆ ಅವ್ರನ್ನ ನಾವು ಬೆಂಬಲಿಸ್ತೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಿದ ಮುಂದಿನ ನಿರ್ಧಾರಗಳು ಮುಖ್ಯಮಂತ್ರಿಗಳ ಜೊತೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ ನಾನು. ಒಂದು ವೇಳೆ ಬ್ಯಾನ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದರೆ ಸರ್ಕಾರ ಬ್ಯಾನ್ ಮಾಡೋದಕ್ಕೂ ಕೂಡ ಮನಸ್ಸು ಮಾಡುತ್ತಾ? 100%. ಯಾಕೆ? ಕನ್ನಡಕ್ಕಿಂತ ದೊಡ್ಡವ್ರು ಯಾರಿದ್ದಾರೆ? ಕನ್ನಡದ ವಿಚಾರದಾಗ ಕ್ಷಮೆನೇ ಕೇಳಾಗಲ್ಲ ಅಂತನ್ಯಾಗ ಈಗಾಗಲೇ ಯಾರು ಚಿತ್ರರಂಗದವರು ಅವರು ಆ ಸಿನಿಮಾನ ತೊಗೊಳಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸಹಜವಾಗಿ ಒಬ್ಬ ಹಿರಿಯ ನಟರಾಗಿ ಜವಾಬ್ದಾರಿಯಿಂದ ವರ್ತನೆ ಮಾಡಲಿ ಅಂತ ನಾನೊಂದೇ ವಿನಂತಿಯನ್ನು ಮಾಡ್ತೀನಿ. ನಾವು ಸೇರಿದಂತೆ ಎಲ್ಲರೂ ಕೂಡ ರಾಜ್ಕುಮಾರ್ ಅವ್ರ ಫ್ಯಾಮ್ಲಿಗೆ ಭಾಳಷ್ಟು ದೊಡ್ಡ ಫಾಲೋಯರ್ಸು ಮೊದಲಿಂದ ರಾಜ್ಕುಮಾರ್ ಕಾಲದಿಂದಲೂ ಕೂಡ. ಶಿವರಾಜ್ ಕುಮಾರ್ ಅವ್ರಿಗೆ ತಾವೇ ಮನವಿ ಮಾಡಿದ್ರಿ, ಇನ್ನೂ ಶಿವರಾಜ್ ಕುಮಾರ್ ಅವರು ತಮ್ಮ ನಿಲುವಲ್ಲಿ ಬದಲಾವಣೆ ಮಾಡಿಕೊಂಡಿಲ್ಲ. ದಯಮಾಡಿ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಕರ್ನಾಟಕ ರಾಜ್ಯದ ಜನತೆ ಭಾಳ ಗೌರವಿಸ್ತದೆ. ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಭಾಳ ಪ್ರೀತಿಸುವಂಥ ಕರ್ನಾಟಕದ ಜನರು. ದಯಮಾಡಿ ಹಿರಿಯ ನಟರಿದ್ದೀರಿ, ನೀವು ಮನವಿ ಮಾಡಿ ಅವರಿಗೆ. ನಿಮ್ಮ ಫ್ಯಾಮ್ಲಿಗಿಂತ ದೊಡ್ಡ ನಟರು, ನಿಮ್ಮ ಫ್ಯಾಮ್ಲಿ ಒಳಗಾದಂಥ ದೊಡ್ಡ ದೊಡ್ಡ ಕನ್ನಡದ ಹೋರಾಟದಿಂದ ಗೋಕಾಕ್ ಚಳವಳಿಯಿಂದ ಹಿಡ್ಕೊಂಡು ನಿಮ್ಮ ತಂದೆಯವರು ಗೋಕಾಕ್ ಚಳವಳಿಯನ್ನು ಮುಂಚೂಣಿಗೆ ತರಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಅದಕ್ಕೆ ಶಿವರಾಜ್ ಕುಮಾರ್ ಅವ್ರ ಹತ್ರ ನಾನು ಮನವಿ ಮಾಡ್ತಾಯಿದ್ದೀನಿ, ದಯಮಾಡಿ ಅವ್ರಿಗೆ ಮಾತಾಡಿ. ನೀವು ಹಿರಿಯರು, ನಿಮ್ಮನ್ನು ನಾವು ಆ ಟೈಮ್ದೊಳಗೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಐತೋ ಇಲ್ಲೋ ಬಂದೈತಿಲ್ಲೋ ಗೊತ್ತಿಲ್ಲ. ಆದರೆ ಕನ್ನಡ ಅಂತ ಬಂದದ್ನಾಗ ನಾವೆಲ್ಲರೂ ಒಂದಾಗಲೇಬೇಕು, ಇಲ್ಲಾಂದರೆ ನಮ್ಮ ಭಾಷೆಗೆ ತೊಂದರೆ ಆಗುತ್ತೆ. ಯಾಕಂದರೆ ಪರಭಾಷೆಯವರು ಬರ್ತಾರೆ, ಬಂದು ಏನೆಲ್ಲ ಮಾತಾಡಿ ಹೋಗೋಕ್ಕೆ. ಇದು ಕನ್ನಡ ಜನರು ಸುಮ್ಮ ಕುಂದ್ರಕ್ಕಲ್ಲ. ಕನ್ನಡದ ಜನರಿಗೆ ಸ್ವಾಭಿಮಾನಿಗೆ ಧಕ್ಕೆ ಬಂದದ್ನಾಗ ನಾವೆಲ್ಲರೂ ಒಂದಾಗಬೇಕು. ವೈಯಕ್ತಿಕವಾಗಿ ನಿಮಗೆ ದೊಡ್ಡ ನಟರು ಇರ್ಬೋದು, ಈ ದೇಶದಾಗ ಅವರು ದೊಡ್ಡ ನಟರು ಅಂತ ನಾನು ಒಪ್ಕೊತೀನಿ. ಆದರೆ ಭಾಷೆ ಬಂದದ್ನಾಗ ಸಂಬಂಧಗಳನ್ನೇ ಬೇರೆ, ಭಾಷೆ ಮತ್ತು ನೆಲ ಜಲದ ವಿಚಾರ ಬಂದದ್ನಾಗ ಬೇರೆ ಇರ್ತೈತಿ. ಅದಕ್ಕೆ ವಿನಂತಿಯನ್ನು ಮಾಡ್ತೀನಿ ಇನ್ನೊಮ್ಮೆ ಶಿವರಾಜ್ ಕುಮಾರ್ ಅವ್ರಿಗೆ. ಸರ್, ತಾವು ಹೇಳಿದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಆ ಹೇಳಿಕೆಯನ್ನು ಖಂಡಿಸ್ತೀವಿ ಅಂತ. DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಆದರೆ ಮಾಜಿ ಸಂಸದೆ ಹಾಗೂ ನಟಿಯಾಗಿರುವಂತಹ ರಮ್ಯಾ ಅವರು ಭಾಷೆಗಳ ವಂಶವೃಕ್ಷವನ್ನೇ ಬಿಡುಗಡೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಅವರು ಹೇಳಿರುವಂಥದ್ದು, ಕಮಲ್ ಹಾಸನ್ ಅವರು ಹೇಳಿರೋದ್ರಲ್ಲಿ ಯಾವ ತಪ್ಪಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ತಮ್ಮ ಎಕ್ಸ್ ಪೋಸ್ಟಲ್ಲಿ ಬಿಡುಗಡೆ ಮಾಡಿದ್ದಾರೆ. ರಮ್ಯಾ ಅವರು ಬೆಳಿಬೇಕಾದಂಥವ್ರು, ನಾನು ಅವ್ರ ಬಗ್ಗೆ ಯಾವುದೂ ಮಾತಾಡೋಂಗಿಲ್ಲ. ಯಾಕಂತಂದರೆ ಅವರು ಚಿತ್ರನಟಿಯಾಗಿ ಕೆಲಸವನ್ನು ಮಾಡಿದಂಥವ್ರು. ನಾನು ಇನ್ನೊಮ್ಮೆ ವಿನಂತಿ ಮಾಡ್ತೀನಿ, ಭಾಷೆ ವಿಚಾರ ಬಂದಂತಾಗ ನಾವು ಯಾರನ್ನೂ ಬಿಟ್ಕೊಡೋಂಥ ಪ್ರಶ್ನೆ ಬರೋಲ್ಲ, ಬಿಟ್ಕೊಡಬಾರ್ದು. ನಮ್ಮ ಭಾಷೆ ವಿಚಾರಕ್ಕೆ, ನೆಲ ಜಲದ ವಿಚಾರದೊಳಗೆ ನಾವು ಯಾರನ್ನೂ ಇದು ಮಾಡೋದಬೇಕಲ್ಲ. ಇನ್ನೊಮ್ಮೆ ತಮ್ಮ ಮರುಪರಿಶೀಲನೆ ಮಾಡಲಿ ಅವರು. ನಿಮಗೆ ಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ಯಾರು ಎಷ್ಟೇ ಹೋರಾಟ ಮಾಡ್ಬೋದು, ಯಾರು ಎಷ್ಟೇ ಹೇಳಿಕೆಗಳನ್ನು ಕೊಡ್ಬೋದು, ಆದರೆ ಈ ವಿಚಾರದಲ್ಲಿ ಬದ್ಧತೆ ಹೆಚ್ಚು ತೋರಿಸಬೇಕಾಗಿರೋದು ಶಿವರಾಜ್ ತಂಗಡಗಿ ಅವರು. ಹೀಗಾಗಿ ಒಂದು ವೇಳೆ ಕ್ಷಮೆ ಯಾಚನೆ ಮಾಡದೇ ಇದ್ದರೆ ಕಮಲ್ ಹಾಸನ್ ಅವರ ಚಿತ್ರವನ್ನು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಬಿಡುಗಡೆ ಮಾಡೋದಿಲ್ವ? ಅದಕ್ಕೆ ಭದ್ರಾಗಿದ್ದೀರಾ? ಅದಕ್ಕೆ ನಿಶ್ಚಿತವಾಗಲೂ ಭದ್ರಾಗಿದ್ವಿ. ಚಲನಚಿತ್ರ ಮಂಡಳಿನೇ ಹೇಳಿದೆ, ಮತ್ತು ಕನ್ನಡ ಪರ ಹೋರಾಟಗಾರ ಹೇಳಿದ್ರೆ ಅದ್ರ ಜೊತೆಗೆ ಸರ್ಕಾರ ಇದ್ದೇ ಇರ್ತೈತೆ. ಅದ್ರಿಗೇನು ಎರಡು ಮಾತನೇ ಇಲ್ಲ. ಮುಖ್ಯಮಂತ್ರಿಗಳು ನನಗೆ ಕನ್ನಡ ವಿಚಾರದೊಳಗೆ ಒಳ್ಳೆಯ ಪಾಠವನ್ನು ಕಲಿಸಿದ್ದಾರೆ, ಒಳ್ಳೆಯ ನಡೆನುಡಿಗಳನ್ನು ಕಲಿಸಿದ್ದಾರೆ. ಹೀಗಾಗಿ ಕನ್ನಡದ ವಿಚಾರ ಬಂದತ್ನಾಗ, ಭಾಷೆ ವಿಚಾರ ಬಂದತ್ನಾಗ ಯಾರ ಜೊತೆಗೆ ರಾಜಿ ಆಗೋಂಥ ಪ್ರಶ್ನೆಯೇ ಇಲ್ಲ. ನಾವು ಬದ್ಧನಾಗಿದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಹೇಳ್ತಾ ಇರುವಂಥ ಒಂದು ಮಾತು. ನಾವು ಮತ್ತು ನಮ್ಮ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕನ್ನಡದ ವಿಚಾರದಲ್ಲಿ, ನೆಲ ಜಲ ಭಾಷೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡುವಂತಹ ಪ್ರಶ್ನೆಯೇ ಬರೋದಿಲ್ಲ. ಕ್ಷಮೆ ಯಾಚಿಸಬೇಕು. ಕ್ಷಮೆ ಯಾಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಫಿಲಿಮ್ ಬ್ಯಾನ್ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.